ಅವರೇ ಸಾಟಿ. ಯಾವುದೇ ಕೆಲಸವನ್ನು ಹಠ ಹಿಡಿದು ಸಾಧಿಸುವುದು ಅವರ ಸ್ವಭಾವ. ತುಸು ಮುಂಗೋಪಿಯಂತೆ ಕಂಡರೂ ಅಂತರಂಗದಿಂದ ತಾಯಿಯ ಅಂತಃಕರಣ ಉಳ್ಳವರು. ಶ್ರೀಯುತರಿಗೆ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಚಿದಂಬರಕ್ಕೆ ಇವರು ಹೊಸನಗರ ತಾಲೂಕಿನ ಮಾರುತಿಪುರದವರು. ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾಗಿ ಇಲ್ಲಿಯೇ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿಯೂ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಆನವಟ್ಟಿ, ಉಳುವಿ, ಸೊರಬ ಮುಂತಾದ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುವ ಇವರು ತರುವಾಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಜಿಲ್ಲಾ ಉಪನಿರ್ದೇಶಕರಾಗಿ ಮುಂಬಡ್ತಿ ಹೊಂದಿ ಧಾರವಾಡ ಜಿಲ್ಲೆಗೆ ನಿಯುಕ್ತಿಗೊಂಡರು. ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಉಪನಿರ್ದೇಶಕರಾಗಿ ಎಲ್ಲಾ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇವರ ಪ್ರಾಮಾಣಿಕತೆ, ದಕ್ಷತೆ, ಉಪನ್ಯಾಸಕ ಸ್ನೇಹಿ ಮನೋಧರ್ಮದಿಂದ ಅತ್ಯಂತ ಜನಪ್ರಿಯ ಆಡಳಿತಗಾರರಾಗಿ ಹೆಸರಾಗಿದ್ದಾರೆ. ಧಾರವಾಡದ ಉಪನ್ಯಾಸಕ ಸಂಘದವರು ಇವರ ನಿಸ್ಪೃಹ ಆಡಳಿತಕ್ಕೆ ಮನಸೋದು ಭಾರಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದು ಅವರ ವ್ಯಕ್ತಿತ್ವಕ್ಕೆ ನೀಡಿದ ಮನ್ನಣೆಯಾಗಿದೆ. ಇದೀಗ ಸಾಗರದಲ್ಲಿ ತಮ್ಮ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರಿಗೆ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳು. ಹಾಗೆಯೇ ಡಾಕ್ಟರ್ ಉಮೇಶ್ ರವರು ತಮ್ಮ ವೃತ್ತಿ ಜೀವನವನ್ನು ಸಾಗರ ತಾಲೂಕಿನ ಬರೂರು ಕಲ್ಕೊಪ್ಪ PU ಕಾಲೇಜಿನಲ್ಲಿ ಆರಂಭಿಸಿದರು. ತರುವಾಯ ನಮ್ಮ ಕಾಲೇಜಿಗೆ ವರ್ಗಾವಣೆಗೊಂಡು ಅನೇಕ ವರ್ಷ ವಿದ್ಯಾರ್ಥಿ ಸ್ನೇಹಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಪ್ರಾಚಾರ್ಯರಾಗಿ ಮುಂಬಡ್ತಿಗೊಂಡು ಸಿದ್ದಾಪುರದ ಹಲಗೇರಿ, ಸಾಗರದ ತುಮ್ರಿ, ಆನಂದಪುರ ಮೊದಲಡೆ ಕೆಲಸ ಮಾಡಿರುತ್ತಾರೆ. ತರುವಾಯ ಉಪನಿರ್ದೇಶಕರಾಗಿ ಮುಂಬಡ್ತಿ ಹೊಂದಿ ಹಾವೇರಿ ಜಿಲ್ಲೆಯಲ್ಲಿ ಹಲವು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇವರ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಸರಳತೆಗೆ ಮನಸೋತು ಅಭಿಮಾನಿಗಳು ಹಾಡು ಮುಗಿಯುವುದಿಲ್ಲ ಎಂಬ ಹೆಸರಿನ ಅಭಿನಂದನಾ ಗ್ರಂಥವನ್ನು ಅರ್ಪಿಸುತ್ತಾರೆ. ನವೋತ್ತರ ಭಾವಗೀತೆಗಳ ಕುರಿತಾಗಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ.